ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ಬಿಜೆಪಿಯಲ್ಲಿ ಬಹಳ ದೊಡ್ಡ ಸಂಚಲನ ಆಗಿದೆ. ರಾಜ್ಯ ಬಿಜೆಪಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕೊಟ್ಟಂತಹ 72 ಗಂಟೆಗಳ ಗಡುವು ಈಗ ಮುಕ್ತಾಯ ಆಗಿದೆ. 72 ಗಂಟೆಗಳ ಗಡುವು ಮುಕ್ತಾಯ ಆಗ್ತಾ ಇರುವಂತಹ ಬೆನ್ನಲ್ಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಹೈಕಮಾಂಡ್ಗೆ ಈಗ ಬಹಳ ದೊಡ್ಡ ಶಾಕನ್ನು ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿ ಅವರಿಗೆ ಶಾಕ್ ಕೊಡುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಬಿಜೆಪಿ ಹೈಕಮಾಂಡ್ಗೆ ಶಾಕ್ ಕೊಟ್ಟಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮೋದಿ ಅವರನ್ನು ಬಹಳ ಹೊಗಳ್ತಾ ಇದ್ರು. ಈಗ ಅಂತಹ ಮೋದಿ ಅವರಿಗೆ ಸೆಡ್ಡು ಹೊಡೆದ ಯತ್ನಾಳ್ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಕರ್ನಾಟಕದಲ್ಲಿ ಯತ್ನಾಳ್ ಈಗ ಹೊಸ ಪಕ್ಷವೊಂದನ್ನು ಸ್ಥಾಪನೆ ಮಾಡ್ತಾರ? ಬಿಜೆಪಿಯ ಹೈಕಮಾಂಡ್ ಕೊಟ್ಟಂತಹ ನೋಟಿಸ್ಗೂ ಕೂಡ ಕ್ಯಾರೆ ಅನ್ನೋದಂತಹ ಯತ್ನಾಳ್ ಈಗ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ರಾಜ್ಯ ಬಿಜೆಪಿಯಲ್ಲಿರುವಂತಹ ಭಿನ್ನಮತ, ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಅವರು ಮಾಡ್ತಾ ಇರುವಂತಹ ಈ ಕುಟುಂಬ ರಾಜಕಾರಣದ ಆರೋಪದ ಬಗ್ಗೆ ಒಂದಷ್ಟು ಮಾಹಿತಿಗಳು ಎಲ್ಲವೂ ಕೂಡ ನಿಮಗೆ ಗೊತ್ತು. ಇವತ್ತು ರಾಜ್ಯ ಬಿಜೆಪಿ ಯಾವ ಹಂತಕ್ಕೆ ಹೋಗಿದೆ ಅಂತ ಆ ಒಂದು ನಿಟ್ಟಿನಲ್ಲಿ ಭಾನುವಾರ ಬಹಳ ದೊಡ್ಡ ಕ್ರಮಕ್ಕೆ ಹೈಕಮಾಂಡ್ ಮುಂದಾಯಿತು. ಆ ವಿಚಾರವಾಗಿಯೇ BY ವಿಜಯೇಂದ್ರ ಅವರನ್ನು ಭಾನುವಾರ ಅಮಿತ್ ಶಾ ಅವರು ದೆಹಲಿಗೆ ಕರೆಸ್ಕೊಂಡ್ರು. ದೆಹಲಿಗೆ BY ವಿಜಯೇಂದ್ರ ಹೋದಂತಹ ಬೆನ್ನಲ್ಲಿಗೆ ಯತ್ನಾಳ್ ಅವರಿಗೆ ಬಿಜೆಪಿ ಶಿಸ್ತು ಕ್ರಮದ ಒಂದು ಸೂಚನೆಯನ್ನು ಕೊಟ್ಟಿತ್ತು ಮತ್ತು ಶಿಸ್ತು ಪಾಲನಾ ಸಮಿತಿಯಿಂದ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಕೂಡ ಜಾರಿಯಾಗಿತ್ತು. ಈ ಹಿಂದೆಯೂ ಕೂಡ ಯತ್ನಾಳ್ ಅವರಿಗೆ ಹಲವು ನೋಟಿಸ್ಗಳು ಜಾರಿಯಾದರೂ ಕೂಡ ಯತ್ನಾಳ್ ಅವರು ಯಾವ ನೋಟಿಸ್ಗೂ ಕೂಡ ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಈಗ ಯತ್ನಾಳ್ ಅವರಿಗೆ ಕೊನೆಯ ಅವಕಾಶ ಅನ್ನುವ ಹಾಗೆ ಒಂದು ನೋಟಿಸನ್ನು ಜಾರಿ ಮಾಡಲಾಯಿತು. 72 ಗಂಟೆಗಳಲ್ಲಿ ನೀವು ಇದಕ್ಕೆ ಉತ್ತರವನ್ನು ಕೊಡಬೇಕು. ರಾಜ್ಯ ಬಿಜೆಪಿ ಈ ರೀತಿಯಾಗಿ ಹಾದಿ ಜಗಳ ಬೀದಿ ಜಗಳ ಮಾಡಿಕೊಳ್ಳುವಂತಹ ಮತ್ತು ಪಕ್ಷಕ್ಕೆ ಮುಜುಗರ ತರುವಂತಹ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಮಾಡುವಂತಹ ಸ್ಟೇಟ್ಮೆಂಟ್ಗಳನ್ನು ಯಾಕೆ ಕೊಡ್ತಾ ಇದ್ದೀರಿ ಮತ್ತು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ನೀವು ಯಾಕೆ ಭಾಗಿ ಆಗ್ತೀರಿ ಅನ್ನುವಂತಹ ಕೆಲವು ಅಂಶಗಳನ್ನು ಇಟ್ಕೊಂಡು ಯತ್ನಾಳ್ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು. 72 ಗಂಟೆಗಳಲ್ಲಿ ನೀವು ನೋಟಿಸ್ಗೆ ಉತ್ತರವನ್ನು ಕೊಡದೇ ಇದ್ದರೆ ಪಕ್ಷದಿಂದಲೇ ನಿಮ್ಮನ್ನು ಉಚ್ಚಾಟನೆ ಮಾಡ್ತೀವಿ ಅನ್ನುವಂತಹ ವಿಚಾರವೂ ಕೂಡ ಅದರಲ್ಲಿ ಡೈರೆಕ್ಟಾಗಿ ಆ ನೋಟಿಸ್ನಲ್ಲಿ ಬರೆಯಲಾಗಿತ್ತು. ಆದರೆ ಆ ನೋಟಿಸ್ಗೂ ಕೂಡ ಯತ್ನಾಳ್ ಕ್ಯಾರೆ ಅನ್ನುತ್ತಾ ಇಲ್ಲ. ಯತ್ನಾಳ್ ಅವರು ಹೇಳ್ತಾ ಇರೋದು ಏನು ಅಂದರೆ, ನನಗೆ ಅಧಿಕೃತವಾದಂತಹ ಯಾವ ನೋಟಿಸ್ ಕೂಡ ಬಂದಿಲ್ಲ, ಬಿಜೆಪಿ ಹೈಕಮಾಂಡ್ನಿಂದಲೂ ಕೂಡ ನನಗೆ ಯಾವ ನೋಟಿಸ್ ಕೂಡ ಬಂದಿಲ್ಲ, ನೋಟಿಸ್ ಬಂದರೂ ಕೂಡ ನಾನು ಉತ್ತರವನ್ನು ಕೊಡೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಯತ್ನಾಳ್ ಈಗ ತಮ್ಮ ಮಾತನ್ನು ಆಡ್ತಾ ಇದ್ದಾರೆ. ಈ ಮೂಲಕವಾಗಿ ನನಗೆ ಬಿಜೆಪಿ ಏನಾದರೂ ಸರಿಯಾದ ಸ್ಥಾನಮಾನ ಯಾವುದನ್ನು ಕೂಡ ಕೊಡದೇ ಹೋದಂತಹ ಪಕ್ಷದಲ್ಲಿ ನನಗೆ ಇನ್ನೊಂದು ದಾರಿ ಇದೆ ಅನ್ನುವಂತಹ ಒಂದು ದೊಡ್ಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆಯೇ ಕೂಡ ಯತ್ನಾಳ್ ಈ ಮಾತನ್ನು ಹೇಳಿದರು. ಏನು ಅಂದರೆ, ಒಂದು ವೇಳೆ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರೆಸಿದ್ದೇ ಆದಲ್ಲಿ ನನ್ನ ದಾರಿ ನನಗೆ ಇದೆ ಅನ್ನುವಂತಹ ಮಾತನ್ನು ಹೇಳಿ ಆಗಲೇ ಪಕ್ಷ ಬಿಡುವಂತಹ ಒಂದು ದೊಡ್ಡ ಮುನ್ಸೂಚನೆಯನ್ನು ಕೊಟ್ಟಿದ್ದರು. ಈಗ ಯತ್ನಾಳ್ ಅವರು ಹೇಳಿದಂತಹ ಮಾತಿಗೆ ಬದ್ಧರಾಗಿ ಬಿಜೆಪಿಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಗೆಳೆಯರೆ, ಯತ್ನಾಳ್ ಬಿಜೆಪಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಅಂದರೆ ಇವರು ಯಾವ ರೀತಿಯಾಗಿ ಈಗ ಇವರ ನಡೆ ಇದೆ ಅಂದರೆ, ನೀವು ನನ್ನನ್ನು ಉಚ್ಚಾಟನೆ ಏನು ಮಾಡೋದು, ನಾನೇ ಪಕ್ಷವನ್ನು ಬಿಟ್ಟು ಹೋಗ್ತೀನಿ ಅನ್ನುವಷ್ಟರ ಮಟ್ಟಿಗೆ ಯತ್ನಾಳ್ ಈಗ ಸಿಡಿದೆದ್ದು ನಿಂತಿದ್ದಾರೆ. ಯತ್ನಾಳ್ ಅವರಿಗೆ ಇವತ್ತು ಸಂಜೆ 5 ಗಂಟೆಯವರೆಗೂ ಕೂಡ ಟೈಮ್ ಇದೆ. ಆದರೆ ಯತ್ನಾಳ್ ಅವರು ಆ 5 ಗಂಟೆ ಏನು ಟೈಮ್ ಇದೆಯಲ್ಲ ಅದರ ಮೊದಲೇ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರದ್ದೇ ಆದಂತಹ ಹೊಸ ಪಕ್ಷವನ್ನು ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಯತ್ನಾಳ್ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಈ ಹಿಂದೆ ನಾನು ನಿಮಗೆ ರಿಪೋರ್ಟ್ ಮಾಡಿದ್ದೆ, ಯತ್ನಾಳ್ ಅವರು ಈಶ್ವರಪ್ಪ ಅವರ ಜೊತೆ ಸೇರಿಕೊಂಡು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಭಾಳ ಹಿಂದೆಯೇ ದೊಡ್ಡ ಸುದ್ದಿಯಾಗಿತ್ತು. ಆದರೆ ಆಗ ಹೈಕಮಾಂಡ್ ಈ ಒಂದು ಬ್ರಿಗೇಡ್ಗೆ ಬ್ರೇಕ್ ಹಾಕಿತ್ತು. ಆ ಸಮಯದಲ್ಲಿಯೇ
ಆ ಯತ್ನಾಳ್ ಅವರು ಮತ್ತೆ ಬಿ ಜೆ ಪಿಯಲ್ಲಿ ಮುಂದುವರೆದ್ರು. ಈಗ ಯತ್ನಾಳ್ ಅವರು ಈಶ್ವರಪ್ಪ ಅವರ ಜೊತೆಗೆ ಸೇರಿದ್ದಾರೆ. ಈಶ್ವರಪ್ಪ ಅವರ ಜೊತೆಗೆ ಸೇರಿಕೊಂಡು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮೂಲಕ ಮತ್ತೆ ತಮ್ಮ ಹೋರಾಟವನ್ನು ಮುಂದುವರಿಸೋದಕ್ಕೆ ಈಗ ನಿಂತಿದ್ದಾರೆ. ಯತ್ನಾಳ್ ಅವರ ಈ ನಿರ್ಧಾರದಿಂದಾಗಿ ಬಿ ಜೆ ಪಿಯಲ್ಲಿ ಈಗ ಬಹಳ ದೊಡ್ಡ ಸಂಚಲನ ಉಂಟಾಗಿರೋದಂತೂ ನಿಜ ಗೆಳೆಯರೇ. ಯಾಕೆಂದರೆ ಯತ್ನಾಳ್ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿಯನ್ನು ಬಲಪಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಆ ಮೂಲಕವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿ ಜೆ ಪಿ ಒಂದು ಸದೃಢ ಶಕ್ತಿಯಾಗುವ ಮಟ್ಟಿನಲ್ಲಿ ಯತ್ನಾಳ್ ಅವರು ನೋಡಿಕೊಳ್ತಾ ಇದ್ದರು. ಆದರೆ ಈಗ ಯತ್ನಾಳ್ ಅವರೇ ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಯತ್ನಾಳ್ ಅವರು ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಈಗ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಒಂದು ವೇಳೆ ಗೆಳೆಯರೆ ಯತ್ನಾಳ್ ಅವರು ಏನಾದರೂ ಬಿ ಜೆ ಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟರೆ ಎಲ್ಲಿ ಈಶ್ವರಪ್ಪ ಅವರ ತರಹ ಆಗಿಬಿಡ್ತಾರೆ. ಯಾವ ತರಹ ಅಂದರೆ ನ ಘರ್ಕ ನ ಘಾಟ್ಕ ಅನ್ನುವಂತಹ ಒಂದು ಗಾದೆ ಮಾತಿದೆಯಲ್ಲ, ಆ ತರಹ ಎಲ್ಲಿ ಆಗಿಬಿಡ್ತಾರೆ. ಈಗ ರಾಜ್ಯದಲ್ಲಿ ಈಶ್ವರಪ್ಪ ಅವರ ಪರಿಸ್ಥಿತಿಯನ್ನು ನೀವೇ ಊಹಿಸಿಕೊಳ್ಳಿ. ಈಶ್ವರಪ್ಪ ಅವರು ಬಿ ಜೆ ಪಿಯಲ್ಲಿದ್ದಾಗ ಅವರಿಗೆ ಯಾವ ರೀತಿಯಾಗಿರುವಂತಹ ಮಹತ್ವ ಇತ್ತು ಮತ್ತು ಅವರ ಮಾತಿಗೆ ಯಾವ ರೀತಿಯಾಗಿರುವಂತಹ ಒಂದು ತೂಕ ಇತ್ತು, ಈಗ ಅದ್ಯಾವುದೂ ಕೂಡ ಕಾಣ್ತಾ ಇಲ್ಲ. ಯತ್ನಾಳ್ ಅವರು ಕೂಡ ಮುಂದೆ ಅದೇ ತರಹ ಆಗ್ತಾರೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಯತ್ನಾಳ್ ಅವರಿಗೆ ಬಿ ಜೆ ಪಿ ಕೊಟ್ಟಿದ್ದಂತಹ ಈ ಶಾಕ್ನಿಂದಾಗಿ ಯಾರೆಲ್ಲ ಸಿಡಿದಿದ್ರಲ್ಲ ಈ ರೆಬಲ್ಸ್ ಬಣ, ಅವರೆಲ್ಲರೂ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಯತ್ನಾಳ್ ಅವರನ್ನು ಮುಂದೆ ಬಿಟ್ಟು ಮಾತನಾಡ್ತಾ ಇದ್ದಂತಹ ಅಂದರೆ ಯತ್ನಾಳ್ ಅವರನ್ನು ಮುಂದೆ ಬಿಟ್ಟು ತಾವು ಹಿಂದೆ ತಮ್ಮ ಲಾಭಕ್ಕಾಗಿ ಮಾತನಾಡ್ತಾ ಇದ್ದಂತಹ ಎಲ್ಲ ನಾಯಕರು ಮತ್ತು ಎಲ್ಲ ಶಾಸಕರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಇವನ್ ರಮೇಶ್ ಜಾರಕಿಹೊಳಿ ಅವರು ಕೂಡ ಈಗ ವಿಜಯೇಂದ್ರ ಅವರ ವಿರುದ್ಧವಾಗಿ ಮಾತನಾಡ್ತಾ ಇಲ್ಲ. ಕುಮಾರ್ ಬಂಗಾರಪ್ಪ ಅವರು ಮಾತನಾಡ್ತಾ ಇಲ್ಲ. ಅರವಿಂದ ಲಿಂಬಾವಳಿಯವರು ಕೂಡ ಈ ಹಿಂದೆಯೇ ಈ ರೆಬಲ್ಸ್ ಬಣದಿಂದ ಹೊರಗಡೆ ಬಂದರು. ಬಿ ಜೆ ಪಿ ಹೈಕಮಾಂಡ್ ಈಗ ಬಹಳ ದೊಡ್ಡ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೋ ಅನ್ನೋದನ್ನು ನಿಮಗೆ ಹಿಂದೆನೇ ಹೇಳಿದ್ದೀನಿ. ಬಿ ಜೆ ಪಿಗೆ ಮತ್ತೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗ್ತಾರೆ. ಅವರ ಒಂದು ನೇತೃತ್ವದಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ನಡೆಯುತ್ತೆ. ಯಾರ್ಯಾರು ಇರ್ತೀರಾ ಇರಿ, ಯಾರ್ಯಾರು ಹೋಗ್ತೀರಾ ಹೋಗಿ ಅನ್ನುವಂತಹ ಬಹಳ ದೊಡ್ಡ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಈಗ ಯತ್ನಾಳ್ ಅವರು ಹೈಕಮಾಂಡ್ನ ಕೊಟ್ಟಂತಹ ನೋಟಿಸ್ಗೂ ಕೂಡ ಉತ್ತರವನ್ನೂ ಕೊಡದೆ ಸೈಲೆಂಟಾಗಿ ನಾನು ಉತ್ತರ ಕೊಡೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬಂದಿದ್ದಾರೆ. ಅಂದರೆ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಬಿ ಜೆ ಪಿಯ ಹೈಕಮಾಂಡ್ ಹೇಳಿದೆ. ಬಿ ಜೆ ಪಿ ಹೈಕಮಾಂಡ್ ಹೇಳೋಕ್ಕೂ ಮೊದಲೇ ಯತ್ನಾಳ್ ಅವರು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈಗ ಈಶ್ವರಪ್ಪ ಅವರ ಜೊತೆಗೆ ಸೇರಿಕೊಂಡು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಮುನ್ನಡೆಸೋದಕ್ಕೆ ಯತ್ನಾಳ್ ಅವರು ಮುಂದಾಗಿದ್ದಾರೆ. ಯತ್ನಾಳ್ ಅವರ ಈ ನಿರ್ಧಾರದಿಂದಾಗಿ ಬಿ ಜೆ ಪಿಯಲ್ಲಿ ಏನೋ ಒಂದು ದೊಡ್ಡ ಸಂಚಲನ ಆಗ್ತಾ ಇರೋದಂತೂ ಗ್ಯಾರಂಟಿ ಗೆಳೆಯರೆ. ಬಿ ಜೆ ಪಿಯಲ್ಲಿ ಈಗ ಬಿ ವೈ ವಿಜಯೇಂದ್ರ ಅವರು ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ. ಯತ್ನಾಳ್ ಅವರ ಈ ರಾಜೀನಾಮೆಯಿಂದಾಗಿ, ಯತ್ನಾಳ್ ಅವರ ಈ ಪ್ರಾಥಮಿಕ ಸದಸ್ಯತ್ವದ ರಾಜೀನಾಮೆಯಿಂದಾಗಿ ಬಿ ಜೆ ಪಿ ಮತ್ತೆ ಹಳೆಯ ಹಳಿಗೆ ಬರುತ್ತಾ, ಮತ್ತೆ ಬಿ ಜೆ ಪಿ ಕರ್ನಾಟಕದಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡುತ್ತಾ ಅನ್ನೋದೇ ಈಗ ಬಹಳ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಯತ್ನಾಳ್ ಅವರನ್ನು ಕಳೆದುಕೊಳ್ಳೋದಕ್ಕೆ ಬಿ ಜೆ ಪಿ ಹೈಕಮಾಂಡ್ ಯಾಕೆ ಮುಂದಾಯಿತು? ಯತ್ನಾಳ್ ಅವರು ಹೋದರೆ ಹೋಗಲಿ, ವಿಜಯೇಂದ್ರ ಅವರೇ ನಮಗೆ ಮುಖ್ಯ ಅನ್ನುವಷ್ಟರ ಮಟ್ಟಿಗೆ ಬಿ ಜೆ ಪಿ ಹೈಕಮಾಂಡ್ ನಿಂತ್ಕೊಂಡಿದ್ದು ಯಾಕೆಂದರೆ ಬಿ ವೈ ವಿಜಯೇಂದ್ರ ಅವರ ಬಳಿ ಇರುವಂತಹ ಆ ಒಂದು ಶಕ್ತಿ. ಬಿ ವೈ ವಿಜಯೇಂದ್ರ ಅವರ ಬಳಿ ಹಣಬಲ ಇದೆ, ಜನಬಲ ಇದೆ ಮತ್ತು ಸಂಘಟನಾ ಬಲವೂ ಕೂಡ ಇದೆ. ಆ ಒಂದು ಕಾರಣಕ್ಕಾಗಿಯೇ ಯತ್ನಾಳ್ ಅವರನ್ನು ಕಳೆದುಕೊಂಡರೂ ಪರವಾಗಿಲ್ಲ, ವಿಜಯೇಂದ್ರ ಅವರು ಇರಲಿ ಅನ್ನುವಂತಹ ನಿರ್ಧಾರಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಿದೆ. ಒಟ್ಟಾರೆಯಾಗಿ ರಾಜ್ಯ ಬಿ ಜೆ ಪಿಯಲ್ಲಿ ಇವತ್ತು ಬಹಳ ದೊಡ್ಡ ಸಂಚಲನ ಆಗಿದೆ. ಇದು ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ